ಕರಾವಳಿಯಲ್ಲಿ ಮುಂಗಾರು ಮಳೆ ಬಿರುಸುಗೊಂಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆ ಮಳೆ ಆಗ್ತಾ ಇದೆ. ಪಶ್ಚಿಮ ಘಟ್ಟದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದ್ದು ಜೂನ್ 15ರವರೆಗೂ ಭಾರಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಈಗಾಗಲೇ ನದಿ ನೀರಿನ ಪ್ರಮಾಣ ಕೂಡ ಹೆಚ್ಚಾಗಿ ಕಡಲು ಭೋರ್ಗರಿತಾ ಇದೆ. ಕಡಲ ತೀರಗಳಿಗೆ ಹೋಗಬೇಡಿ ಅಂತ ಜಿಲ್ಲಾಡಳಿತ ಮುನ್ಸೂಚನೆ ಕೊಟ್ಟಿದೆ. ಮಂಗಳೂರಿನ ಉಳ್ಳಾಲ ಸೋಮೇಶ್ವರ ಭಾಗದಲ್ಲಿ ಕಡಲ ಅಬ್ಬರ ಹೆಚ್ಚಾಗಿದ್ದು ಸಮುದ್ರದ ಬಳಿ ಜನ ಸುಳಿಯದಂತೆ ನಿಗಾ ವಹಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಕ್ಪಾಲ್ ಪುಳಲಿ ಒಂದು ವಾಕ್ ಥ್ರೂ ಕೊಟ್ಟಿದ್ದಾರೆ, ನೋಡೋಣ. ಮುಂಗಾರು ಮಳೆ ಬಿರುಸುಗೊಂಡಿದೆ. ಹೀಗಾಗಿ ರಾಜ್ಯದ ಕರಾವಳಿಯ ಕಡಲ ತೀರಗಳಲ್ಲೂ ಕಡಲಿನ ಅಬ್ಬರ ಹೆಚ್ಚಾಗಿದೆ. ನಾವು ಗಮನಿಸಬಹುದು, ಮಂಗಳೂರಿನ ಉಳ್ಳಾಲ ಸಮೀಪದಲ್ಲಿರುವಂಥ ಕಡಲಿನ ಅಬ್ಬರವನ್ನು ಗಮನಿಸುವುದಾದರೆ ಇದು ಕಳೆದ 4-5 ದಿನಗಳಿಂದ ಹೆಚ್ಚಿನ ಮಳೆ ಆಗಿರಲಿಲ್ಲ. ಆದರೆ ಇವತ್ತಿನಿಂದ ನಿರಂತರ ಜೂನ್ 15ನೇ ತಾರೀಕಿನವರೆಗೂ ಭಾರೀ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿದೆ. ಹೀಗಾಗಿ ನಾವು ಇವತ್ತೇ ಗಮನಿಸಬಹುದು, ಕಡಲಿನ ಅಬ್ಬರ ಹೆಚ್ಚಾಗಿದೆ. ಬೆಳಿಗ್ಗೆಯಿಂದಲೂ ಕೆಲವು ಭಾಗಗಳಲ್ಲಿ ಸುರಿಯುವಂಥ ಮಳೆ ಜೊತೆಗೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ನೀರು ಕಡಲಿಗೆ ಸೇರಿ ಈಗ ಕಡಲಿನ ಅಬ್ಬರ ಹೆಚ್ಚಾಗಿದೆ. ಇನ್ನು 15ನೇ ತಾರೀಕುವರೆಗೂ ಇದೇ ರೀತಿಯಾದಂಥ ಮಳೆಯ ಆರ್ಭಟ ಇರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲೂ ಕಡಲಿನ ಆರ್ಭಟವು ಹೆಚ್ಚಾಗಿರುತ್ತೆ. ಈ ಕಾರಣಕ್ಕಾಗಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಎಲ್ಲರನ್ನ ಎಚ್ಚೆತ್ತುಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಕಡಲ ತೀರದಲ್ಲಿರುವಂಥ ನಿವಾಸಿಗಳು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಕಡಲಿನ ಅಬ್ಬರ ಹೆಚ್ಚಾದರೆ ಅಲ್ಲಿಂದ ಅವ್ರನ್ನ ಸ್ಥಳಾಂತರ ಮಾಡುವ ಕೆಲಸಕ್ಕೆ ಮುಂದಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನಿಂದ ನಿರಂತರವಾಗಿ ಮಳೆ ಆಗುತ್ತೆ, ಜೊತೆಗೆ ಕಡಲಿನ ಅಬ್ಬರವು ಹೆಚ್ಚಾಗುತ್ತೆ ಅನ್ನುವಂಥದ್ದು ಸೂಚನೆ ಇರುವಂಥದ್ದು. ಇದು ಕೇವಲ ಉಳ್ಳಾಲ ಭಾಗದಲ್ಲಿ ಮಾತ್ರ ಅಲ್ಲ, ಉಳ್ಳಾಲ, ಸೋಮೇಶ್ವರ ಜೊತೆಗೆ ಸುರತ್ಕಲ್ ಈ ಭಾಗದಲ್ಲೂ ಹೆಚ್ಚಿನ ಕಡಲಿನ ಕೊರೆತ ಇರುವಂಥದ್ದು. ಪ್ರತಿ ವರ್ಷವೂ ಈ ಭಾಗದಲ್ಲಿ ಇದೇ ರೀತಿಯಾದಂಥ ಕಡಲಿನ ಅಬ್ಬರ ಇರುತ್ತೆ. ಆ ಸಂದರ್ಭದಲ್ಲಿ ಕಡಲ ತೀರದ ನಿವಾಸಿಗಳಲ್ಲಿ ಆತಂಕ ಇರುತ್ತೆ. ಈ ಬಾರಿಯೂ ಅದು ಮುಂದುವರೆದಿರುವಂಥದ್ದು. ಇವತ್ತು ನಾವು ಗಮನಿಸಿದ್ರು ಕಡಲಿನ ಅಬ್ಬರ ಹೆಚ್ಚಾಗಿದೆ. ಹೀಗಾಗಿ ಎಲ್ಲರೂ ಕಡಲ ತೀರದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಮುಂಗಾರು ಜೋರಾಗಿದೆ ಕರಾವಳಿ ಭಾಗದಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಭಾಗ ಅಂತ ಅಂದಾಗ ಹಲವು ಕಡೆ ಜೋರು ಮಳೆ ಆಗ್ತಾ ಇದೆ. ಬಟ್ ಇಷ್ಟಕ್ಕೆ ನಿಲ್ಲಲ್ಲ, ಇದು ಇನ್ನೂ ಒಂದು 15 ದಿನಗಳ ಕಾಲ ಹೀಗೆ ಮುಂದುವರಿಯುತ್ತೆ ಅಂತ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಇದರ ನಡುವೆ ಈಗ ಆಲ್ರೆಡಿ ಮೀನುಗಾರಿಕೆಯನ್ನು ಸ್ಟಾಪ್ ಮಾಡಿಸಿದ್ದಾರೆ. ಮಗದೊಂದು ಕಡೆ ನದಿ ನೀರಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ, ಕಡಲು ಭೋರ್ಗರಿತಾ ಇದೆ.